ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾ ಗೌಡ ಮಾಡುವ ನಮಸ್ಕಾರಗಳು. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಹೇಳ್ತೀನಿ ನಿಮಗೆ. ಇವತ್ತು ಬಪ್ಪನ ಆಗಮನ ಇದೆ, ಅಂದರೆ ಗಣಪತಿ ಆಗಮನ ಇದೆ. ಸೆಪ್ಟೆಂಬರ್ 13ನೇ ತಾರೀಕಿಗೆ ಹಬ್ಬ ಇರ್ಬೋದು, ಆದರೆ ಇಲ್ಲಿ ಮುಂಬೈಲಿ ಇವತ್ತೇ ಆಗಮನ ಮಾಡ್ಕೊತಾರೆ. ಅದ್ರ ಪಾದ ಪೂಜೆ ಮಾಡ್ತಾರೆ. ಏನಾದರೂ ಪ್ಲೇಸ್ ಇದೆಯಲ್ಲೋ ಫಸ್ಟೇ ಅದನ್ನು ತೊಗೊಂಡು ಬಂದ್ರು ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಇವತ್ತು ಯಾವ ರೀತಿ ವಿಧಿವಾದ ಮಹಾರಾಷ್ಟ್ರ ಸ್ಟೈಲಲ್ಲಿ ಬಪ್ಪನ ಆಗಮನ ಮಾಡ್ಕೋತಾರೆ, ಮತ್ತು ಇಲ್ಲಿ ಸೌತ್ ಕಲ್ಚರ್ ಕೂಡ ಮಿಕ್ಸ್ ಇರುತ್ತೆ. ನಾನು ನಿಮಗೆ ಹೇಳ್ತೀನಿ. ಇವಾಗ ನಾನು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಇಲ್ಲಿಂದ ಮೆಟ್ರೋಯಿಂದ ಹೋಗ್ತೀನಿ. ಮೆಟ್ರೋಯಿಂದ ಹೋಗಿ ನಾನು ಪ್ರತಿದಿನ ಹೋಗೋ ದೇವಸ್ಥಾನ ಅಂದರೆ ದುರ್ಗಾ ಮಾತಾ. ಅದು ರಸ್ತೆ ಮಧ್ಯೆ ಸಿಗೋದಕ್ಕಿದ್ರಿಂದ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಸೀದಾ ನಾನು ಹೋಗಿದ್ದೆ ಬಪ್ಪನ ದರ್ಶನ ಮಾಡಲಿಕ್ಕೆ. ಇದು ಲಿಟ್ಲು ಮಾಸ್ಟರ್, ಉಪನಗರ ರಾಜ ಲಿಟ್ಲು ಮಾಸ್ಟರ್ ಅಂತ ಹೆಸರಿದೆ ನೋಡಿ. ಅದ್ರ ಬೋರ್ಡ್ ಕೂಡ ನಾನು ಶೋ ಮಾಡ್ತಾ ಇದ್ದೀನಿ. ಅದಾಂತರ ನೋಡಿ ಬಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ನಾನು ನಿಮಗೆ ಅಲ್ಲಿ ಯಾವ್ಯಾವ ರೀತಿ ಆಡಂಬರ ಇತ್ತು, ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು, ಮಹಾರಾಷ್ಟ್ರ ಸ್ಟೈಲಲ್ಲಿ ಯಾವ ರೀತಿ ಅವರು ಬಪ್ಪನ ಆಗಮನ ಮಾಡ್ಕೋತಾ ಇದ್ರು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನಮ್ಮ ಸೌತ್ ಕಲ್ಚರ್ ಇದೆ. ಇಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ಇಷ್ಟಪಡ್ತಾರೆ ಇದನ್ನು. ನಮ್ಮ ಸೌತ್ ಕಡೆ ಜಾಸ್ತಿ ಇದೆ ಈ ಥರ. ಮತ್ತು ಅದ್ರದ್ದು ಏನು ಡೋಲ್ ಸೆಟ್ ಇರ್ಬೋದು, ಅವರ ನೃತ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ಪಬ್ಲಿಕ್ ಇತ್ತಂದರೆ ಇದು ನೋಡಲಿಕ್ಕೋಸ್ಕರ. ಮಹಾರಾಷ್ಟ್ರ ಸ್ಟೈಲಲ್ಲಿ ಕೂಡ ಇತ್ತು, ಮತ್ತು ಸೌತಲ್ಲೂ ಇತ್ತು. ಮತ್ತು ಅದ್ರ ಡೋಲ್ ಸೆಟ್ಟು ಮತ್ತು ಅವರು ಇದು ನೋಡಿ ಬ್ಯಾಂಡ್ ಇದು ಮಾಡ್ತಿದ್ದಾರೆ, ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಅದರೊಳಗೆ ಆ ಬಪ್ಪನ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಅಂದರೆ, ಎಷ್ಟು ದೊಡ್ಡ ಗಣಪತಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಎಷ್ಟು ಕಣ್ಣು ಕೂಡ ಸಾಲದು, ಅಷ್ಟು ಸೂಪರಾಗಿತ್ತು. ಈಗಲೇ ಆಗಿದೆ ಅಂದರೆ ಅದರೊಳಗಡೆ ತೊಗೊಂಡೋಗಿ ಡೆಕೋರೇಷನ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಹೀಗಿರುತ್ತೆ. ಇದು ಉಪನಗರಾಜ ರಾಜ ಲಿಟ್ಲು ಮಾಸ್ಟರ್ ಅಂತ ನಾವು ಇದ್ರ ಹೆಸರು, ಮಂಡಲದ ಹೆಸರು ನೋಡಿ. ನಾನು ಫುಲ್ಲು ವಿಡಿಯೋ ತೋರಿಸ್ತಾ ಇದ್ದೀನಿ. ಮತ್ತು ಅದಾದ ನಂತರ ನಾನು ಇನ್ನೂ ಒಂದು ವಿಡಿಯೋ ಮಾಡಾಕ್ತೀನಿ. ಯಾವಾಗ ಅದರ ಪ್ಲೇಸ್ಗೆ ಸ್ಟೇ ಆಗುತ್ತೆ ಅಲ್ಲಿ ಮಾಡಿರೋ ಡೆಕೋರೇಷನ್ ಎಲ್ಲ ನಿಮಗೆ ಹಾಕ್ತೀನಿ ನೋಡಿ. ಎಷ್ಟು ದೊಡ್ಡದಿದೆ, ಎಷ್ಟು ಸ್ವೀಟ್ ಇದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಬ್ಲಿಕ್ ಎಷ್ಟಿದೆ ಅಂದರೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ಪಬ್ಲಿಕ್ಕು. ಪ್ರತಿ ವರ್ಷವೂ ಹೀಗೆ ಇರುತ್ತೆ ಇಲ್ಲಿ. ಈ ದರ್ಶನ ಮಾಡೋಕ್ಕೋಸ್ಕರನೇ ನಾನು ಹೋಗಿದ್ದೆ. ಇನ್ನು ಸೆಪ್ಟೆಂಬರ್ 13ಕ್ಕಿದೆ, ಬಟ್ ಅಲ್ಲಿ ಸ್ಟೇ ಆಗೋದೇ ಒಂದು ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಮಲಾಡ್ MIDCಗೆ ಬಂದ್ವಿ. ಅಲ್ಲಿ ಜಾಯ್ ಪಿಜ್ಜಾ ಸೆಂಟರ್ ಇದೆ. ತುಂಬ ಚೆನ್ನಾಗಿರೋ ಪಿಜ್ಜಾ ಸಿಗುತ್ತೆ ಮುಂಬೈಲಿ. ನೀವಾಗಲೂ ಮುಂಬೈ ಬಂದರೆ ಇಲ್ಲಿ ಪಿಜ್ಜಾ ಸೆಂಟರ್ಗೆ ವಿಸಿಟ್ ಮಾಡಿ, ತುಂಬ ಟೇಸ್ಟಿ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕಮೆಂಟ್ಸ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ